ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಮೇಶ್ ಪಾಗೋಡ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ 18ನೇ ಸೀಸನ್ನ IPL ಆವೃತ್ತಿಯಲ್ಲಿ ಕಪ್ ಹೊಡೆದಿರ್ತಕ್ಕಂಥ ಖುಷಿನ ಹಂಚ್ಕೊಳ್ಳೋಕ್ಕೆ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ಬಿಟ್ಟು ಪ್ರಾಣ ಕೊಟ್ಟಂಥ ಡೈ ಹಾರ್ಡ್ RCB ಫ್ಯಾನ್ಸ್ನ ಅವ್ರ ಆತ್ಮ ಶಾಂತಿ ಸಿಗಲೆಂದು ಒಂದು 2 ನಿಮಿಷ ಮೌನಾಚರಣೆ ಮಾಡೋಣ. ಓಕೆ, ಆ್ಯಸ್ ಎ ವಿರಾಟ್ ಕೊಹ್ಲಿ ಫ್ಯಾನ್ ಆಗಿ, ಆ್ಯಸ್ ಎ RCB ಫ್ಯಾನ್ ಆಗಿ, ಒಂದು ಕ್ರಿಕೆಟ್ ಪ್ರೇಮಿಯಾಗಿ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದುವರೆಗೆಂದು ಹಿಂಗೆ ಈ ಥರ ಮಾತಾಡ್ದೋನೆಲ್ಲ ಮೊನ್ನೆ ನಾನು ಲೈವ್ ಆಗಿ ನೋಡಿಬಿಟ್ಟು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಈ ಮೂಲಕ ಯೂಟ್ಯೂಬಲ್ಲಿ ಹಂಚ್ಕೊಳ್ತೀನಿ. ಏನಪ್ಪ ಅಂತಂದರೆ, ಅಭಿಮಾನ ಇರಬೇಕು, ಅಭಿಮಾನ ಇರಬಾರ್ದು. ಪ್ರೀತಿ ಇರಬೇಕು, ಅತಿಯಾದ ಪ್ರೀತಿ, ಅತಿಯಾದ ವಿಶ್ವಾಸ, ಅವೆಲ್ಲನೂ ಅತಿ ವಿನಯಂ ದೂತ ಲಕ್ಷಣಂ ಅನ್ನಂಗೆ ಅತಿ ಪ್ರೀತಿ ಆಗಲಿ, ಅತಿ ಅಭಿಮಾನ ಆಗಲಿ ಏನಾದರೂ ಒಂದು ಕೆಟ್ಟದಾಗಕ್ಕೆ ದಾರಿ ಮಾಡಿಕೊಡುತ್ತೆ. ಸೊ ಅದನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ಹಾಗೆ ನನ್ನ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಹಂಚ್ಕೊಳ್ಳೇಬೇಕು. ಮೊನ್ನೆ RCBಯಲ್ಲಿ 18ನೇ ಆವೃತ್ತಿಯಲ್ಲಿ RCB ವಿನ್ನಾದ ಎಲ್ಲರಿಗೂ ಕಪ್ ಹೊಡೆದಿರೋಂಥ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಸೊ ನಾನು ಆ್ಯಸ್ ಎ ಅಭಿಮಾನಿಯಾಗಿ, RCB ಅಭಿಮಾನಿಯಾಗಿ, ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿ, ಸೊ ನಮ್ಮ ಲೋಕಾಲಿಟಿಯಲ್ಲಿ ಪಾವಗಡದಲ್ಲೆಲ್ಲ ಸೆಲೆಬ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ಡೇನೇ ಏನಾದರೂ ಯಾವಾಗ ಸೆಲೆಬ್ರೇಷನ್ ಮಾಡ್ತಾರೋ ಬೆಂಗಳೂರೆಲ್ಲ ನೋಡೋಕೆ ಹೋಗೋಣ ಅಂತಂದ್ಬಿಟ್ಟು ಒಂದು ಹುಚ್ಚು ಕ್ರೇಜ್, ಎಂದು ನೋಡಿಲ್ವಲ್ಲ ಲೈವ್ ಆಗಿ ಅಂತಂದ್ಬಿಟ್ಟು ಹೋಗೋಣ ಅಂತ ಒಂದು ಡಿಸೈಡ್ ಮಾಡ್ಕೊಂಡ್ವಿ. ಹಂಗೆ ಒಂದು ಇನ್ಸ್ಟಾಗ್ರಾಮಲ್ಲೂ ಒಂದು RCB ಟೀಮ್ ಕಡೆಯಿಂದನೂ ಎಲ್ಲರಿಗೂ ಗೊತ್ತಿದ್ದ ಟ್ವೀಟ್ ಮುಖಾಂತರ ಎಲ್ಲ ಮಾಡಿಬಿಟ್ಟು ಒಂದು ನೆಕ್ಸ್ಟ್ ಡೇನೇ ಇಟ್ಕೋಬೇಕು ಅಂತಂದ್ಬಿಟ್ಟು ಒಂದು ಪೋಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಡೇನೇ ಇಲ್ಲಿ ವಿಧಾನಸೌಧ ಹತ್ರ ಸೆಲೆಬ್ರೇಷನ್ ಇಟ್ಕೊತಾರೆ, ಸನ್ಮಾನ ಕಾರ್ಯಕ್ರಮ ಅಂತಂದು ನೋಡೋಣ ಅಂತ ಹೋಗ್ತೀವಿ. ಯಾಕಂದರೆ ನಾನು ಏನು ಅಸಂಪ್ಷನ್ನೇ ಇರೋಲ್ಲ, ಅಲ್ಲಿ ಏನಾಗುತ್ತೋ, ಹೋದ್ಮೇಲೆ ಏನಾಗುತ್ತೋ, ಇಲ್ಲಿಂದ ಹೆಂಗೆ ಹೋಗ್ತೀವೋ ಏನು ಗೊತ್ತೇ ಇರೋಲ್ಲ. ಒಂದು ಮೆಂಟಲಿ ಏನು ಫಿಕ್ಸ್ ಆಗ್ತೀವಿ ಅಂದರೆ, ಹೋಗ್ಬೇಕು, ಕಪ್ ನೋಡಬೇಕು, ಟೀಮ್ ಮೆಂಬರ್ಸ್ ನೋಡಬೇಕು, ವಿರಾಟ್ ಕೊಹ್ಲಿ ನೋಡಬೇಕು, ಸೆಲ್ಫಿ ತೊಗೋಬೇಕು, ಅದು ಇದು ವಿಡಿಯೋ ಮಾಡ್ಕೋಬೇಕಂತ ಎಲ್ಲರ ಮೆಂಟಾಲಿಟಿಯಲ್ಲಿ ಅದೇ ತುಂಬ್ಕೊಂಡಿರುತ್ತೆ. ಬಟ್ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ, ಹೆಂಗೆ ಅಲ್ಲಿ ಸರ್ವೈವ್ ಆಗಬೇಕು, ಕ್ರೌಡ್ ಎಷ್ಟಿರುತ್ತೆ, ನಮ್ಗೆ ಅಲ್ಲಿ ಸೇಫಾ ಇಲ್ಲ ಅನ್ನೋ ಮತ್ತೊಂದು ಏನೂ ಗೊತ್ತಿರಲ್ಲ. ಬಟ್ ಒಂದೇನಂತಂದರೆ, ಸೊ ಮುಂಬೈಯಲ್ಲಿ T20 ವರ್ಲ್ಡ್ ಕಪ್ ಮಾಡಿದಾಗ ಏನೂ ಆಗಿರಲ್ಲ. ಸೊ ಅದೇ ಅಸಂಪ್ಷನ್ ಇಟ್ಕೊಂಡು ಹೋಗಿ ಎಲ್ಲ ಟೈಟ್ ಸೆಕ್ಯೂರಿಟಿ ಇರುತ್ತೆ ಅಂತ ಹೋಗಿರ್ತಾರೆ ಎಲ್ಲ ಫ್ಯಾನ್ಸೂ. ಸೊ ನಾವು ಹಂಗೆ ಹೋದ್ವಿ. ಸೊ ನಾನಿಲ್ಲಿ ಅವತ್ತು 3ನೇ ತಾರೀಕು ಕಪ್ ಗೆದ್ದ ನೈಟೆಲ್ಲ ಇಲ್ಲಿ ಸೆಲೆಬ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ಡೇನೇ ಹೊರಟೆ. ಸೊ ಬಸ್ ಹತ್ಕೊಂಡು, ಪಾವಗಡದಲ್ಲಿ ಬಸ್ ಹತ್ಕೊಂಡು ಬೆಂಗಳೂರು ಹೋಗಿ ಇಳ್ಕೊಂಡೆ. ಸೊ ಜಾಲಹಳ್ಳಿ ಕ್ರಾಸಲ್ಲಿ ಇಳ್ಕೊಂಡು ಮತ್ತೆ ಬಸ್ ಹತ್ಕೊಂಡು ನವರಂಗದಲ್ಲಿ ಇಳ್ಕೊಂಡೆ. ಆ ಮಧ್ಯದಲ್ಲಿ ಒಬ್ಬ ಫ್ರೆಂಡ್ ಪರಿಚಯ ಆದ ಬಸ್ಸಲ್ಲಿ. ಹೋಗೋಣ ಬನ್ನಿ ಬ್ರೋ ಅಂತಂದ್ಬಿಟ್ಟು ಹೋಗಿದ್ದಾಯ್ತು ಇಬ್ಬರ ಜೊತೆಲಿ. ಅವನು ಇನ್ನೂ 3 ಫ್ರೆಂಡ್, ಅವನ ಫ್ರೆಂಡ್ಸ್ನೆಲ್ಲ ಕರೆದ. ಹಂಗೆ ಎಲ್ಲ ಹೋಗೋಷ್ಟೊತ್ತಿಗೆ ಅಲ್ಲಿ ನವರಂಗ್ ಹತ್ರ ಮೆಟ್ರೋ ಟ್ರೈನ್ ಇಟ್ಕೊಂಡು, ಬಸ್ಸಲ್ಲಾದ್ರೂ ಲೇಟ್ ಆಗಿಬಿಡುತ್ತೆ, ಮೆಟ್ರೋ ಟ್ರೈನ್ ಇಟ್ಕೊಂಡು ಹೋಗೋಣ ಅಂತಂದ್ವಿ. ಮೆಟ್ರೋ ಹತ್ಬೇಕಾದ್ರೆ ಏನು ಅಷ್ಟಿರಲಿಲ್ಲ. ಕೆಂಪೇಗೌಡ ಅಲ್ಲಿ ಮೆಜೆಸ್ಟಿಕ್ ಹತ್ರ ಅಂಡರ್ ಪಾಸ್ ಇರುತ್ತಲ್ವ, ಅಲ್ಲಿ ನೋಡಿಬಿಟ್ರೆ ನಾನಂತೂ ಶಾಕ್ ಆಗ್ದಂಗೆ ಹೋಗ್ಬಿಟ್ಟೆ. ಫುಲ್ಲು ಭಯ. ಸುಮ್ಮನೆ ಕೂಗ್ತಿದ್ದಾರೆ, RCB ಅಂತ ಕೂಗ್ತಾನೆ ಇದ್ದಾರೆ. ಫುಲ್ಲು ಹೂ ಅಂತ ಅಂತಿದ್ದಾರೆ. ಅದು ನೋಡ್ಬಿಟ್ಟು ಒಂದು ಸರಿ ನಾನಂತೂ ಶಾಕ್ ಆಗ್ಬಿಟ್ಟೆ. ಇಷ್ಟೊಂದು ಜನದಲ್ಲಿ ಹೆಂಗಪ್ಪ ನೋಡೋದು, ಏನಪ್ಪ ಮಾಡೋದು ಅಂತ ಗೊತ್ತಾಗಲೇ ಇಲ್ಲ. ಸೊ ಹಂಗೆ ಹೋದೆ. ತುಂಬ ರಶ್ ಇತ್ತು, ಕ್ರೌಡ್ ಇತ್ತು, ನೋಡೋಕ್ಕಾಗಲಿಲ್ಲ. ನಿಮಗೆಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ, ಮುಂದೆ ನೋಡ್ಬೋದು ನೀವು ವೀಡಿಯೋ. ಕ್ರೌಡಲ್ಲಿ ಒಂದು 2-3 ಟ್ರೈನ್ನ ನನ್ನ ಜೊತೆಲಿ ಬಂದಿರೋನು ಮಿಸ್ ಮಾಡಿಕೊಂಡೆ. 2-3 ಟ್ರೈನ್ ಬಿಟ್ಟೆ. ಆ ಕ್ರೌಡೆಲ್ಲ ನೂಕು ಫುಲ್ಲು ಭಯ ಅಂದರೆ ಭಯ. ನಾನಿರೋ ಸ್ವಲ್ಪ ಹೈಟ್ ಕಮ್ಮಿ ಇದ್ದೀನಿ. ಸ್ವಲ್ಪ ಹೈಟ್ ಇರೋರೆಲ್ಲ ಸ್ವಲ್ಪ ಅವ್ರಿಗೆ ಆಕ್ಸಿಜನ್ ಲೆವೆಲ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಾವು ಕಮ್ಮಿ ಇರೋರಿಗೆ ಅಷ್ಟು ಎಲ್ಲ ಫುಲ್ ಕ್ರೌಡಿಂಗ್ ಆದಮೇಲೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಓಕೆ ಇರಲಿ ಅಂತಂದ್ಬಿಟ್ಟು ಆ ಮಧ್ಯದಲ್ಲಿ ಒಂದಿಬ್ಬರು ವೃದ್ಧರು ಕೂಡ, ಅಂದರೆ ವಯಸ್ಸಾಗಿರೋರು, ಸೀನಿಯರ್ ಸಿಟಿಜನ್ ಕೂಡ ಅವ್ರನ್ನೂ ನೂಗ್ತಾ ಇದ್ದಾರೆ. ಸೊ ಚಿಕ್ಕವರು, ದೊಡ್ಡವರು, ಮುದುಕರು, ಎಲ್ಲರೂ ಇದ್ದಾರೆ. ಅಂದರೆ ಅವರು RCB ನೋಡೋಕೆ ಬಂದಿದ್ದಾರೋ, ಇಲ್ಲಾಂದರೆ ಏನೋ ಫ್ಯಾನ್ ಸೆಲೆಬ್ರೇಷನ್ ನೋಡೋಕೆ ಬಂದಿದ್ದಾರೋ, ಇಲ್ಲಾಂದರೆ ಅವ್ರು ಸ್ವಲ್ಪ ವೈಯಕ್ತಿಕ ಕಾರಣ ಪರ್ಸ್ನಲ್ ಕೆಲಸಕ್ಕೆ ಹೋಗ್ತಾರೆ, ನನಗಂತೂ ಗೊತ್ತಿಲ್ಲ. ಬಟ್ ಅಷ್ಟೊಂದು ಕ್ರೌಡ್ ಇತ್ತು. ಒಂದು 2-3 ಟ್ರೈನ್ ಬಿಟ್ಟೆ. 3ನೇ ಟ್ರೈನ್ಗೆ ಫುಲ್ಲು ಖಾಲಿಯಾಗಿ ಬಂತು. ಕಮ್ಮಿ ಆಗಿದ್ರು ಕ್ರೌಡು. ಮತ್ತು ಹತ್ತಬೇಕಾದ್ರೇ ಸ್ವಲ್ಪ ಹಂಗೆ ಕಮ್ಮಿ ಇದ್ದಾರೆ. ಆದ್ರೂ ಅದು ಒಂದು ಹುಚ್ಚು. ಅದೇನಂದರೆ
ಎಲ್ಲ ಯೂತ್ ಅಲ್ಲ, ಫುಲ್ ಬಿಸಿ ರಕ್ತ ಇದ್ದಂಗೆ. ಸೊ ಸೊ 13 ಅಂದರೆ 18, 20, 15 ಎಲ್ಲ ಬರೀತಾರೆ. ಫುಲ್ ರಶ್ ಇದೆ. ಹೆಂಗಂದ್ರೆ ಹಿಂಗೆ ಫೋರ್ಸಾಗಿ ನುಗ್ಬಿಟ್ರು. ನಾನು ಈ ಕಡೆ ಹತ್ತಕ್ಕೆ ಹೋದನು, ಆ ಕಡೆ ಡೋರ್ ಇರುತ್ತೆ, ಎಕ್ಸಿಟ್ ಡೋರ್, ಅಲ್ಲಿ ಹೋಗಿ ನಿಂತ್ಕೊಬಿಟ್ಟು ಅಷ್ಟು ಫೋರ್ಸಾಗಿ ನಿಂತ್ಕೊಂಡೆ. ಅವಾಗ ಗೊತ್ತಾಯ್ತು ನೋಡಿ, ಇವತ್ತಿನ ಸಿಚುವೇಶನ್ ತುಂಬ ಖರಾಬಾಗಿರುತ್ತೆ, ತುಂಬ ಭಯಂಕರವಾಗಿರುತ್ತೆ ಅಂದ್ಕೊಂಡು ಅವಾಗ ಗೊತ್ತಾಯಿತು. ಸುಮ್ಮನೆ ಎಲ್ಲ ಒಳಗಡೆ ಆರ್ ಸಿ ಬಿ ಅಂತ ಹೋಗ್ತಾರೆ. ಮೊದಲೇ ಅಂಡರ್ ಪಾಸ್ ಇರೋದ್ರಿಂದ ಸ್ವಲ್ಪ ಏರ್ ಸಸ್ಪೆನ್ಷನ್ನು ಕಮ್ಮಿ, AC ಕಮ್ಮಿ ಆಗಿತ್ತು, ಮತ್ತೆ ಜಾಸ್ತಿ ಮಾಡಿದ್ರು. ಓಕೆ, ಮೂರೇ ಸ್ಟಾಪ್ ಇದ್ದಿದ್ದಕ್ಕೆ ಹೆಂಗೋ ಬಚಾವಾದಿ. ಫಸ್ಟ್ನೇ ಸ್ಟಾಪ್ಗೆ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡೆ, ಮತ್ತೆ ಒಳಗಡೆ ಹೋಗಿ ಎಲ್ಲ ಆದಮೇಲೆ ಕಬ್ಬನ್ ಪಾರ್ಕ್ ವಿಧಾನಸೌಧ ಸ್ಟಾಪ್ ಹತ್ರ ಬಂದು ವಿಧಾನಸೌಧ ಸ್ಟಾಪ್ ಹತ್ರ ಇಳ್ಕೊಳ್ಳೋಣ ಅಂದ್ಕೊಂಡ್ರೆ ಏನಕ್ಕೆ ಬೇಡ, ಫುಲ್ ಕ್ರೌಡ್ ಇರುತ್ತೆ ಬೇಡ ಅಂತ. ಮತ್ತು ಓಕೆ, ಸ್ಟೇಡಿಯಂ ಹತ್ರ ಹೋಗೋಣ, ಅಲ್ಲಿ ಫ್ರೀ ಟಿಕೆಟ್ ಕೊಡ್ತಿದ್ದಾರೆ, ಫ್ರೀ ಎಂಟ್ರೆನ್ಸ್ ಇದೆ ಅಂತ ಕೇಳ್ಪಟ್ಟೆ, ಅಲ್ಲೇ ಪಕ್ಕದಲ್ಲಿರೋರೆಲ್ಲ. ಸರಿ ಆಯಿತು ಅಂತ ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ತೀನಿ, ಮೆಟ್ರೋ ಸ್ಟೇಷನ್ ಇಳಿದು ಹೋಗ್ತೀನಿ. ಎಕ್ಸಿಟ್ ಆದರೆ ಅಲ್ಲಿ ಗೇಟ್ 2 ಹತ್ರ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆ ಕಡೆಯಿಂದ ಬರ್ತಿದೆ, ಗೇಟ್ ನಂಬರ್ 19, 21 ಆ ಕಡೆ ಇದೆ ಅಲ್ವಾ, ಕಸ್ತೂರ್ಬಾ ರೋಡ್ ಕಡೆಯಿಂದ ಬಂದರೆ ಅಲ್ಲೆಲ್ಲ ಎಂಟ್ರಿ ಇದೆ, ಮೇನ್ ಎಂಟ್ರಿ, ಅಲ್ಲಿಂದ ಬಿಡ್ತಾ ಇದ್ದಾರೆ. ಸೊ ನನಗೆ ಗೊತ್ತಿದ್ದಂಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಲ್ಲ ಗೇಟು ಓಪನ್ ಮಾಡಿಲ್ಲ ಅವರು, 2-3 ಗೇಟಲ್ಲಿ ಮಾತ್ರ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಕ್ರೌಡ್ ಜಾಸ್ತಿ ಆಗಿಬಿಟ್ಟಿದೆ ಅದೊಂದು. ಸೊ ಅದಕ್ಕಿಂತ ಮುಂಚೆ ಪ್ರೀ ಪ್ಲಾನ್ ಆಗಿ ನಾನು ಹೋದೆ, ಏನಂತ ಫ್ರೆಂಡ್ಸ್ನೆಲ್ಲ ಕೇಳ್ಕೊಂಡು ಹೆಂಗೆ ಏನು ಎತ್ತ ಅಂತಂದ್ಬಿಟ್ಟು ನನ್ನ ಫ್ರೆಂಡ್ಸ್ನ ಒಬ್ಬನ ಪರ್ಮಿಷನ್ ಕೇಳಿದೆ. ಇಲ್ಲ ಒಮ್ಮೆ ಕ್ಯಾನ್ಸಲ್ ಆಗಿದೆ ಅಂತ ಅವನಂದ. ಮತ್ತು ಹೆಂಗೋ ಬಂದುಬಿಟ್ಟಿದ್ದೀನಿ ಅಂತಂದರೆ ಏನಿಲ್ಲ, ಓಪನ್ ಪೀರಿಯಡ್ ಇರಲ್ವಂತೆ, ಇಲ್ಲಿ ಸ್ಟೇಡಿಯಮಲ್ಲಿ ಇರುತ್ತಂತೆ, ಅಲ್ಲಿ ಫ್ರೀ ಎಂಟ್ರೆನ್ಸ್ ಇರುತ್ತಂತೆ, ಹೋಗುವ ಅಂತ. ಸೊ ಆನ್ಲೈನಲ್ಲಿ ಫ್ರೀ ಬುಕ್ಕಿಂಗ್ ಓಪನ್ ಇರುತ್ತಂತೆ, ಚೆಕ್ ಮಾಡ್ಕೊಂಡು ಹೋಗುವ ಅಂತ. ಸರಿ, ಚೆಕ್ ಮಾಡಿದೆ, ಫುಲ್ಲು ಸರ್ವರ್ ಜಾಮ್, ಓಪನ್ನೇ ಆಗ್ತಿಲ್ಲ. ಸರಿ ಆಯ್ತು ಬಿಡು, ಅಲ್ಲಿ ಹೋದ್ಮೇಲೆ ನೋಡೋಣ, ಇನ್ ಕೇಸ್ ಒಳಗಡೆ ಬಿಟ್ಟರೆ ಹೋಗೋಣ, ಇಲ್ಲಾಂದರೆ ಹೊರಗಡೆ ನಿಂತ್ಕೊಂಡು ನೋಡೋಣ, ಇನ್ ಕೇಸ್ ಬರ್ಬೋದು ನಮ್ಮ ಅದೃಷ್ಟ, ನೋಡೋಣ, ಚೆಕ್ ಮಾಡೋಣ, ಹೊರಗಡೆ ಏನೋ ಓಪನ್ ಪೀರಿಯಡ್ ಮಾಡ್ತಾರೇನೋ ಅಂತಂದು ನಾನು ಅಂದ್ಕೊಂಡು ಹೋದೆ. ಹೋಗ್ಬೇಕಾದ್ರೆ ಇಷ್ಟೊಂದೆಲ್ಲ ಆಯಿತು ನೋಡಿ. ಸೊ ಆಮೇಲೆ ಏನಂತಂದರೆ ಅಲ್ಲಿಂದ ಒಂದು ಚೂರು ಹಿಂದ್ಗಡೆಗೆ ಒಂದು ಅರ್ಧ ಕಿಲೋಮೀಟ್ರು ಇಲ್ಲ, ಒಂದು 200 ಮೀಟ್ರ್ ಈ ಕಡೆಗೆ ಪ್ರೆಸ್ಟೀಜ್ ಕಂಪ್ನಿ ಇದೆ, ಮತ್ತು ಇನ್ನೊಂದು ಓಲ್ಡ್ HAL ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡೆ ನಾನು. ಅಲ್ಲೆಲ್ಲ ನೋಡಿಬಿಟ್ಟು ಆಗಲ್ಲಪ್ಪ, ಒಳಗಡೆ ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾನು ಈ ಕಡೆ ಸ್ವಲ್ಪ ನಡ್ಕೊಂಡು ಬಂದು ಈ ಕಡೆ ನಿಂತ್ಕೊಂಡು ಆದಮೇಲೆ ನೋಡ್ತೀನಿ ಫುಲ್ಲು ಕ್ರೌಡು, ಫುಲ್ಲು ಡ್ಯಾನ್ಸ್ ಮಾಡ್ತಿದ್ದಾರೆ, ಆರ್ ಸಿ ಬಿ ಅಂತ ಕೂಗ್ತಿದ್ದಾರೆ, ಎಲ್ಲ ಸೆಲೆಬ್ರೇಷನ್ ಓಕೆ. ಬಟ್ ಎಲ್ಲಿ ಏನಾಗಿದೆ ಎಡವಿದ್ದಾರೆ ಅಂದರೆ, ಒಂದು RCB ಮ್ಯಾನೇಜ್ಮೆಂಟು ಫ್ಲಾಪ್ ಆಗಿದೆ ಪ್ಲಾನ್ ಮಾಡೋದ್ರಲ್ಲಿ, ಪ್ರೀ ಪ್ಲಾನಿಂಗು. ಸೊ ಯಾವ ಥರ ಅವರು ಎಕ್ಸಿಕ್ಯೂಷನ್ ಮಾಡಬೇಕಿತ್ತು ಅನ್ನೋದು ಪ್ರೀ ಪ್ಲಾನಿಂಗ್ ಇಲ್ಲೇ ಇಲ್ಲ. ಇಮ್ಮಿಡಿಯೇಟಾಗಿ ಇವತ್ತು ಕಪ್ ಗೆದ್ದಿದ್ದಾರೆ, ನಾಳೆನೇ ಪ್ಲಾನ್ ಮಾಡಿದ್ದಾರೆ, ಅಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತಂದ್ಬಿಟ್ಟು. ಅದು ವಿಧಾನಸೌಧಕ್ಕೆ ಯಾರು ಕರೆದ್ರು, ಅಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ, ನ್ಯೂಸ್ ನೋಡಿರ್ತೀರ, ಅದು ಇದು ನೋಡಿರ್ತೀರ. ಸೊ ಓಕೆ, ಅಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಸೆಲೆಬ್ರೇಷನ್ ಮಾಡಬೇಕಾದ್ರೆ ಆಲ್ರೆಡಿ ಗೊತ್ತೇ ಇರುತ್ತೆ ಯಾರಿಗೆ ಸರ್ಕಾರಕ್ಕೆ. ತುಂಬ ಅವರು ಹೇಳಿದ್ದಾರೆ ಕೂಡ, 18 ವರ್ಷ ಆದಮೇಲೆ ನಾವು ಕಪ್ ಗೆದ್ದಿರೋದು, ತುಂಬ ಸೆಲೆಬ್ರೇಷನ್ ಮಾಡಬೇಕು, ನಾವು ಸನ್ಮಾನ ಮಾಡ್ತೀವಿ, ಆ ಸನ್ಮಾನ ಕಾರ್ಯಕ್ರಮ ಏನೋ ವಿಧಾನಸೌಧ ಮೆಟ್ಲ ಮೇಲೆ ಇರುತ್ತೆ, ಹಾಗೆ ಅಂತಂದು ಓಕೆ. ಅದು ನೋಡೋಕ್ಕೆ ಜನ ಬರ್ತಾರಲ್ಲ, ಫ್ಯಾನ್ಸ್ ಬರ್ತಾರಲ್ವ, ಅದನ್ನು ಕಂಟ್ರೋಲ್ ಮಾಡೋಕ್ಕಾದ್ರೂ ಪ್ರೀ ಪ್ಲ್ಯಾನಿಂಗಲ್ಲಿ ತುಂಬ ನಮ್ಮ ಆರಕ್ಷಕ ಠಾಣೆಯವ್ರನ್ನ ತುಂಬ ಜನ ನೇಮಿಸ್ಬೇಕಾಗಿತ್ತು. ಅಲ್ಲೊಂದು ಫ್ಲಾಪ್ ಆಗಿದೆ, ಅದೊಂದು ಫ್ಲಾಪು. ಮತ್ತಂತಂದರೆ ಇನ್ನೊಂದು ಬಂದು RCB ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅವ್ರದ್ದು ಫ್ಲಾಪೇ. ಯಾಕಂದರೆ ಅವರು ಸ್ಟೇಡಿಯಂ ಹತ್ರ ಬರ್ತೀವಂತ ಹೇಳಾದ್ಮೇಲೆ ಬೆಳಿಗ್ಗೆಯಿಂದನೇ ಟಿಕೆಟ್ ಇಶ್ಯೂ ಮಾಡಬೇಕಿತ್ತು, ಇಲ್ಲಾಂದರೆ ನೆಕ್ಸ್ಟ್ ಡೇಯಿಂದ ಅವತ್ತು ಹೇಳಿದ್ದು ಸಾಯಂಕಾಲದಿಂದನೇ ಟಿಕೆಟ್ ಇಶ್ಯೂ ಮಾಡಬೇಕಿತ್ತು, ಅದನ್ನೂ ಮಾಡಿಲ್ಲ. ನಾವು ಹೋದ್ರೂ ಕೂಡ ನಾನು ಟಿಕೆಟ್ ಕೊಡ್ತಿಲ್ಲ, ಒಳಗಡೆನೂ ಬಿಡ್ತಾಯಿಲ್ಲ. ನಂದು ಪರ್ಸ್ನಲ್ ವೈಯಕ್ತಿಕ ಎಕ್ಸ್ಪೀರಿಯೆನ್ಸ್ ಮತ್ತೆ ಹೇಳ್ಕೊತಿರೋದು, ಯಾರ್ದು ಕೇಳ್ಪಟ್ಟಿದ್ದಲ್ಲ ಏನಲ್ಲ. ಸೊ ಅವೆಲ್ಲ ಆದಮೇಲೆ ಇಷ್ಟೊಂದಿದೆ. ನನ್ನ ಒಪಿನಿಯನ್ ಏನಪ್ಪ ಅಂತಂದರೆ, ಕೆಂಪೇಗೌಡ ಏರ್ಪೋರ್ಟಿಂದ ಅಲ್ಲಿಂದ ಓಪನ್ ಪೀರಿಯಡ್ ಮಾಡ್ಕೊಂಡು ಬಂದಿದ್ರೆ, ಅಲ್ಲಿಂದ ರೋಡಲ್ಲೆಲ್ಲ ನೋಡೋರು. ಸೊ ಏನದು ಸಿಗ್ನಲ್ದು ಸ್ಟಾಪ್ ಮಾಡ್ಕೊಂಡು ಬಂದಿದ್ರೆ, ರೋಡಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅವ್ರನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡು ಬರ್ಬೋದಿತ್ತು. ಡೈರೆಕ್ಟ್ ಬಂದು ಹಂಗೆ ಅರಮನೆ ಮೈದಾನ ಇರುತ್ತಲ್ಲ, ಅಲ್ಲೆಲ್ಲ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಬೋದಾಯ್ತು. ದೊಡ್ಡದಾಗೆಲ್ಲ ಏನು ಒಂದು ಸನ್ಮಾನ ಸಮಾರಂಭಕ್ಕೆ ಯಾವ ಥರ ಪೆಂಡಲ್ ಗಿಂಡಲೆಲ್ಲ ಹಾಕಿ ಮಾಡ್ತಾರಲ್ಲ, ಆ ಥರ ಮಾಡ್ಬೋದಾಯಿತು. ಬಟ್ ಅಲ್ಲಿ ಫ್ಲಾಪ್ ಆಗಿದೆ. ಆ ಥರ ಮಾಡ್ಬೋದಾಯಿತು ಅಂತ ನನ್ನ ಅಭಿಪ್ರಾಯ. ಸೊ ನಾವು ಅಷ್ಟೇ ಹೇಳಿದ್ವಲ್ಲ, ಈ ಕಡೆ ಪ್ರೆಸ್ಟೀಜ್ ಕಂಪ್ನಿ ಇದೆಯಲ್ಲ ಸರ್ಕಲಲ್ಲಿ. ಸೊ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿ ನಿಂತಿದ್ದೆ. ಸೊ ಅಲ್ಲಿಂದ ಅಲ್ಲಿಗೆ ಒಂದು 200 ಮೀಟ್ರ್ ಏನಿದೆ ಅಷ್ಟೇ, 200 ಮೀಟ್ರ್ 300 ಮೀಟ್ರ್ ಇದೆ ಅಷ್ಟೇ. ಅಲ್ಲಿ ಏನಾಗ್ತಿದೆ ಅನ್ನೋದು ನಮಗೆ ಗೊತ್ತಿಲ್ಲ.
ಯಾಕಂತಂದರೆ ಪೊಲೀಸ್ನವರೆಲ್ಲ ಸುಮ್ಮನೆ ಸೈಡ್ ಗಾಡಿಗಳನ್ನ ಬಸ್ಸನ್ನು ಅವ್ರದ್ದು ಬಸ್ ಇರುತ್ತಲ್ಲ ವ್ಯಾನು ಅವನ್ನೆಲ್ಲ ಸೈಡ್ಗೆ ಹಾಕಿ ಸುಮ್ಮನೆ ನಿಂತ್ಕೊಬಿಟ್ಟಿದ್ದಾರೆ. ಅವ್ರಿಗೇನೋ ಪ್ರಾಪರು ಗೈಡ್ಲೈನ್ಸ್ ಇಲ್ಲ, ಕೊಟ್ಟಿಲ್ಲ, ಸರ್ಕಾರ ಕಡೆಯಿಂದನೂ ಹೋಗಿಲ್ಲ, ಮತ್ತು ಅವರು ಒಂದು ಇದ್ರ ಕಡೆಯಿಂದನೂ ಅವ್ರಿಗೇನು ಪ್ಲಾನಿಂಗೇ ಕೊಟ್ಟಿಲ್ಲ. ಸುಮ್ಮನೆ ನಿಂತಿದ್ರು. ಯಾರು ಅವ್ರನ್ನೇನೋ ಅವಾಯ್ಡ ಮಾಡ್ತಿಲ್ಲ, ಕಂಟ್ರೋಲ್ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ. ಸುಮ್ಮನೆ ನೋಡ್ತಾ ನಿಂತಿದ್ದಾರೆ. ಇವರೆಲ್ಲ ಎಂಜಾಯ್ ಮಾಡ್ತಿರೋದನ್ನ. ಸೊ ಅವ್ರು ತಪ್ಪಂತ ನಾನು ಹೇಳ್ತಿಲ್ಲ. ಸೊ ಪ್ರೀ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಎಲ್ಲರನ್ನೂ ಕಂಟ್ರೋಲ್ ಮಾಡ್ಬೋದಿತ್ತು ಮತ್ತು ಎಲ್ಲರಿಗೂ ನೋಡೋ ಭಾಗ್ಯ ಸಿಗ್ತಾಯಿತ್ತು. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಯಾರಿಗೆ ಸೆಕ್ಯೂರಿಟಿ ಇತ್ತು ಅವ್ರು ಮಾತ್ರ ನೋಡಿದ್ರು, ಅವ್ರು ಮಾತ್ರ ಕೊಹ್ಲಿ ಹತ್ರ ಫೋಟೋ ಕ್ಲಿಕ್ ಮಾಡಿಕೊಂಡ್ರು, ವೀಡಿಯೋ ಮಾಡಿಕೊಂಡ್ರು. ಮಿಕ್ಕಿರೋರೆಲ್ಲ ನಾವೇನು ಫ್ಯಾನ್ಸ್ ಅಲ್ವಾ ಅಂತ ನನ್ನ ಅಭಿಪ್ರಾಯ. ನನಗೂ ತುಂಬ ಬೇಜಾರಾಯಿತು. ಪಕ್ಕದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ ಅಷ್ಟೇ. ಬರ್ತಾರೆ ಈ ಕಡೆ ಏನೋ ಪೆರೇಡ್ ಮಾಡ್ಕೊಂಡು ಓಪನ್ ಪೆರೇಡ್ ಬರ್ತಾರೆ ಅಂತ ಅಲ್ಲಿ ವೆಯ್ಟ್ ಮಾಡ್ತಾನೇ ಇದ್ದೀನಿ. ಬೇಕಾದ್ರೆ ನೆಕ್ಸ್ಟ್ ನೀವು ವೀಡಿಯೋದಲ್ಲಿ ನೋಡ್ಬೋದು. ಮಳೆ ಬಂತು, ಮಳೆಯಲ್ಲೂ ನೆಂದ್ವಿ, ಮತ್ತು ಆ ಕಡೆ ಪಟಾಕಿ ಹೊಡಿತಿದ್ರು, ಆವಾಗ ಸೆಲೆಬ್ರೇಷನ್ ಮಾಡ್ತಿದ್ರು ಅಂತ ಗೊತ್ತಾಯಿತು. ಎಲ್ಲ ನೋಡ್ಕೊಂಡು ಆದಮೇಲೆ ಬರ್ತಾರೆ ಇನ್ನು 7 ಗಂಟೆ ಆದರೂ ನಾನು ವೆಯ್ಟ್ ಮಾಡ್ತಾನೇ ಇದ್ದೀನಿ. ಸೊ ಅಷ್ಟೊಂದು ಅಭಿಮಾನ ಇದೆ. ಸೊ ಈ ಥರ ಎಲ್ಲ ಅಭಿಮಾನಿಗಳಿಗೆ ಇವರು ತಣ್ಣೀರು ಎರಚಿಬಿಟ್ರು. ಇಲ್ಲ ಒಂದು 2-3 ದಿನ, ಒಂದು 5 ದಿನ ಬಿಟ್ಟು ಈಗ T20 ವರ್ಲ್ಡ್ ಕಪ್ನ ಯಾವ ಥರ ಮಾಡಿದ್ರು ಒಂದು ವಾರ ಆದಮೇಲೆ ಆ ಥರ ಮಾಡಿದರೆ ಎಲ್ಲರೂ ನೋಡ್ಬೋದಾಯಿತು, ಸ್ವಲ್ಪ ಕೂಲ್ ಆಗಿರೋದು. ಯಾಕಂದರೆ ಆ ಒಂದು ಈ ಸನ್ಮಾನ ಸಮಾರಂಭ ಹಿಂದ್ಗಡೆನೇ ಫುಲ್ ಎಂಜಾಯ್ ಮಾಡಿಬಿಟ್ಟಿದ್ದಾರೆ ಬೆಂಗಳೂರಲ್ಲಿ, ಆಲ್ ಓವರ್ ಕರ್ನಾಟಕನೇ. ಊರಲ್ಲೇ DJಗಳು ಎಲ್ಲ ಮಾಡಿ ಮತ್ತು ಡ್ಯಾನ್ಸ್ ಮಾಡಿ ಪಟಾಕಿ ಎಲ್ಲ ಹೊಡೆದ್ಬಿಟ್ಟವ್ರೆ. ಆವಾಗಲೇ ಅವ್ರಿಗೆ ಆರಕ್ಷಕ ಠಾಣೆಯವ್ರಿಗೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇನೇ ಇಟ್ಬಿಟ್ಟವ್ರೆ, ಅವ್ರನ್ನ ಫುಲ್ ಫೇಲ್ಯೂರ್ ಆಗಿಬಿಟ್ಟಿದೆ, ಆಗೋದಿಲ್ಲ ಅಂತಂದ್ಬಿಟ್ಟು. ಸೊ ಹಂಗಾಗಿ ಏನು ಹೇಳ್ತೀನಂದರೆ ಈ 11 ಜನ ಏನು ದೈವದಿನರಾಗಿದ್ದಾರೆ ಮತ್ತು ಇನ್ನೊಂದು 40-50 ಜನ ಏನು ಅಸ್ವಸ್ಥರಾಗಿದ್ದಾರೆ, ಅವರು ಡೈ ಹಾರ್ಟ್ ಫ್ಯಾನ್ಸ್ ಅಂತ ಅಲ್ಲ, ನಾವೆಲ್ಲ ಹೋಗಿರೋರೆಲ್ಲ ಡೈ ಹಾರ್ಟ್ ಫ್ಯಾನ್ಸೇ. ಸೊ ಅವ್ರಿಗೆ ಅಟ್ಲೀಸ್ಟ್ ಇವ್ರ ಕಡೆಯಿಂದ ಏನಾದರೂ ಒಂದು ಪ್ರೀ ಪ್ಲ್ಯಾನಿಂಗ್ ಇದ್ದಿದ್ರೆ ಯಾವುದೇ ಪ್ರಾಣಿ ಹಾನಿ ಆಗ್ತಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಯಾರನ್ನೂ ಏನು ಟೀಕೆ ಮಾಡ್ತಿಲ್ಲ, ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊತಿದ್ದೀನಿ ಅಷ್ಟೇ. ಸೊ ಇದಾಗಿತ್ತು. ಯಾವುದೇ ಒಂದು ಕಾರ್ಯ ಮಾಡ್ತೀವಿ ಅಂದರೆ, ಈಗ ನಾವು ಒಂದು ಹಳ್ಳಿಯಲ್ಲಿ ಏನೋ ಒಂದು ಸ್ಟ್ರೈಕ್ ಮಾಡ್ತೀವಿ ಅಂದ್ರೂ, ಏನೋ ಒಂದು ಪ್ರೋಗ್ರಾಮ್ ಕೊಡ್ತೀವಿ ಅಂದರೂ ಪೊಲೀಸ್ನವ್ರ ಹತ್ರ ನಾವು ಹೋಗಿ ಒಂದು ಲೆಟ್ರ್ ತೊಗೊಂಡ್ಬರ್ತೀವಿ, ಪರ್ಮಿಷನ್ ಲೆಟ್ರ್ ತೊಗೊಬರ್ತೀವಿ. ಅವ್ನು ಚಿಕ್ಕ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಲೆಟರ್ ತೊಗೊಬರ್ತೀವಿ ಅಂದರೆ, ಇಷ್ಟು ದೊಡ್ಡ 18 ವರ್ಷ ಆದಮೇಲೆ ಕಪ್ಪು ತಗೊಬಂದು ಸನ್ಮಾನ ಮಾಡ್ತಿರೋದು. ಇನ್ನೆಷ್ಟು ಸೆಕ್ಯೂರಿಟಿ ಇರಬೇಕಾಗಿತ್ತು, ಇನ್ನೆಷ್ಟು ಮುಂಜಾಗ್ರತೆ ಕ್ರಮಗಳು ತಗೋಬೇಕಾಗಿತ್ತು ಅನ್ನೋದೊಂದು ಮೈಂಡಲ್ಲಿ ನನಗೆ ಯಾಕೆ ತೊಗೊಂಡಿಲ್ಲ ಅನ್ನೋದೊಂದೇ ನನ್ನ ಮೈಂಡಲ್ಲಿ ಓಡ್ತಾ ಇರೋದಷ್ಟೇ. ಸೊ ಅದರಿಂದನೇ ಈ ಥರ ಎಲ್ಲ ಆಗಿರೋದು. ಎಲ್ಲ ಟೈಟ್ ಸೆಕ್ಯೂರಿಟಿ ಇದ್ದಿದ್ರೆ ಯಾರೂ ಮರ ಹತ್ತಕ್ಕೆ ಬಿಡ್ತಿರಲಿಲ್ಲ. ಪೊಲೀಸ್ನ ಹೊಡೆದೊಟ್ಟು ಕೆಳಗಡೆ ಇಳಿಸೋರು, ಇಲ್ಲಾಂದರೆ ಆ ಬ್ಯಾರಿಗೇಟ್ ಮುಂದೆ ಪೊಲೀಸ್ನವ್ರು ಇದ್ದಿದ್ರೆ ಎಲ್ಲರನ್ನೂ ಹೊಡೆದೊಡ್ದು ಹಿಂದಕ್ಕೆ ನಿಲ್ಲಿಸಿರೋರು. ಆರಾಮಾಗಿ ರೋಡ್ ಕ್ಲಿಯರ್ ಆಗಿರೋದು, ಎಲ್ಲರೂ ನೋಡ್ಕೊತ ಸೆಲೆಬ್ರೇಷನ್ ಮಾಡ್ಬೋದಾಯಿತು ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದು ಹೇಳ್ಬೇಕಂದ್ರೆ, ನೆಕ್ಸ್ಟು ಯಾಕೆ ಹಿಂಗೆ ಆಡ್ತಾರೆ RCB ಫ್ಯಾನ್ಸು, ಯಾಕೆ ಹುಚ್ಚುರ ಮೆಂಟ್ಲ ಅಂತ ಕೆಲವರು ಮೈಂಡಲ್ಲೇನು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲರೂ ಟೈಪ್ ಮಾಡೋದಾಗಲಿ, ಏನೋ ಒಂದು ಚಾಟ್ ಮಾಡೋದು, ಪೋಸ್ಟ್ಗಳು ಹಾಕೋದು ನೋಡಿರ್ತೀವಿ. ಪ್ರತಿಯೊಬ್ಬರು ಮನುಷ್ಯನ ಮೈಂಡಲ್ಲೂ ಹುಚ್ಚುತನ ಇದ್ದೇ ಇರುತ್ತೆ. ಅದು ಯಾವಾಗ ಹೊರಗಡೆ ಬರುತ್ತೆ, ಯಾವ ಟೈಮಲ್ಲಿ ಹೊರಗಡೆ ಬರುತ್ತೋ ಅವ್ರಿಗೆ ಗೊತ್ತಾಗಲ್ಲ. ಈಗ ಸಪೋಸು ಈಗ ಕ್ರಿಕೆಟ್ ಪ್ರೇಮಿಗಳಂದರೆ ಎಲ್ಲರೂ ಒಂದೇ. ಇಂಡಿಯಾ ಅಂತ ಬಂದಾಗ ಇಂಡಿಯನ್ ಟೀಮು ಇಷ್ಟಪಡ್ತೀವಿ. ಧೋನಿ ಆಗ್ಬೋದು, ಸಚಿನ್ ತೆಂಡೂಲ್ಕರ್ ಆಗ್ಬೋದು, ವೀರೇಂದ್ರ ಸೆಹ್ವಾಗ್ ಆಗ್ಬೋದು, ಕೊಹ್ಲಿ ಆಗ್ಬೋದು, ಯಾರೇ ಆಗ್ಬೋದು. ಹಾಗೆ ಒಂದು RCB ಅಂತ ಬಂದಮೇಲೆ ನಾವು ವಿರಾಟ್ ಕೊಹ್ಲಿ ಇಷ್ಟಪಡ್ತೀವಿ. ಯಾಕಂದರೆ 18 ವರ್ಷದಿಂದನೂ ಅವ್ರು ಒಂದೇ ಇದರಲ್ಲಿ ನಿಯತ್ತಾಗಿ ಆಡ್ಕೊಂಡು ಒಂದೇ ಟೀಮಲ್ಲಿ ಆಡ್ಕೊತ ಬಂದಿದ್ದಾರೆ. ಸೊ ಧೋನಿ ಅಂದರೆ ಚೆನ್ನೈನ ಇಷ್ಟಪಡ್ತಾರೆ. ಸೊ ಹಂಗೆ ಮುಂಬೈ ಅಂದರೆ ರೋಹಿತ್ನ ಇಷ್ಟಪಡ್ತಾರೆ. ಇಷ್ಟಪಡಲಿ, ಬೇಡ ಅನ್ನಲ್ಲ, ಕ್ರಿಟಿಸೈಸ್ ಮಾಡಬಾರ್ದು. ಯಾರು ಸಪೋಸ್ ಚೆನ್ನೈನವರು ಮುಂಬೈನವರು 5 ಕಪ್ ಹೊಡೆದಿದ್ದೀವಿ, ನೀವೇನು ಹೊಡೆದಿಲ್ಲ, ನೀವು ನಾಲಾಯಕ್ಕು, ನೀವೆಲ್ಲ ಚೈಲ್ಡ್ ಚಪಾತಿಗಳು ಅಂತಂದ್ಬಿಟ್ಟು ಯಾರು ಫ್ಯಾನ್ಸ್ ಉರಿಸ್ತಾರೆ. RCB ಫ್ಯಾನ್ಸ್ನ ಚೆನ್ನೈ ಫ್ಯಾನ್ಸ್ ಆಗಲಿ, ಮುಂಬೈ ಫ್ಯಾನ್ಸ್ ಆಗಲಿ, ಯಾರ್ಯಾರು ಕಪ್ ಹೊಡೆದಿರ್ತಾರೋ ಅವ್ರು ಉರ್ಸೋದು, ಅದು ತಪ್ಪಲ್ವಾ? ಹಂಗೆ ಮಾಡಬಾರ್ದಲ್ವ? ಫ್ಯಾನ್ಸ್ ಅಂದಮೇಲೆ ಎಲ್ಲ ಫ್ಯಾನ್ಸ್ ಒಂದೇ ಅಲ್ವಾ? ನಿನ್ನ ಅಭಿಮಾನ ನೀನು ಇಟ್ಕೊಳ್ಳಪ್ಪ ಅಲ್ವಾ? ಅವ್ರ ಅಭಿಮಾನ ಅವ್ರು ಇಟ್ಕೊಳ್ಳಿ. ಇವಾಗ ನನಗೂ ಧೋನಿ ಅಂದರೆ ಇಷ್ಟ, ಬಟ್ ಉರಿಸ್ದಾಗ ಮಾತ್ರ ಬೇಜಾರಾಗುತ್ತೆ. ಇನ್ನು ಯಾರು ಅಭಿಮಾನಿನ ಒಬ್ಬ ಅಭಿಮಾನಿನ ಮತ್ತೊಬ್ಬ ಅಭಿಮಾನಿ ಉರ್ಸೋದು, ಅದು ತಪ್ಪಲ್ವಾ? ನೀವು ಹೊಡೆದೇ ಇಲ್ಲ, ನೀವು ಚೈಲ್ಡ್ ಚಪಾತಿಗಳು, ನಿಮ್ಗೆ ಹೊಡೆಯೋಕ್ಕೆ ತಾಕತ್ತಿಲ್ಲ, ದಮ್ಮಿಲ್ಲ, ಇವೆಲ್ಲ ಉರ್ಸೋದು. ನಾವು 18 ವರ್ಷದಿಂದ RCB ಫ್ಯಾನ್ಸು ಅದೇನೋ ಎದೆಲ್ಲಿ ನೋವು ಉಟ್ಕೊಂಡು ಅದನ್ನು ಹಂಗೆ ನುಗ್ಕೊಂಡು ಸಹಿಸಲಾರ್ದೆ ಈ ಮೊನ್ನೆ IPL ಕಪ್ ಹೊಡೆದಾಗ ಹೊರಗಡೆ ಹಾಕಿದ್ವಿ. ಯಾವ ಥರ? ಈ ಥರ ಸೆಲೆಬ್ರೇಷನ್ ಮುಖಾಂತರ ಎಲ್ಲರೂ ನೋಡಲಿ ಅಂತಂದ್ಬಿಟ್ಟು. ಅಷ್ಟು ಬಿಟ್ಟರೆ
ಬೇರೆ ಯಾರ ಮೇಲೂ ದುರುದ್ದೇಶ ಏನಿಲ್ಲ. ಹೊಡೆದಿಲ್ಲ ನೀವೆಲ್ಲ ನಿಬ್ಬಿಗಳು ಹಾಗೆ ಹೀಗೆ ಅಯ್ಯೋ ಒಂದೇ ಎರಡ. ಅದು ಎಕ್ಸ್ಪೆಷಲಿ ನಮ್ಮ ಕನ್ನಡಿಗರೇ ಚೆನ್ನೈಗೆ ಸಪೋರ್ಟ್ ಮಾಡೋದು, ಕನ್ನಡಿಗರೇ ಮುಂಬೈಗೆ ಸಪೋರ್ಟ್ ಮಾಡೋದು. ಏನಂದರೆ ನಾವು ಮುಂಬೈ ಸಪೋರ್ಟ್ ಅಲ್ಲ, ಚೆನ್ನೈ ಸಪೋರ್ಟ್ ಅಲ್ಲ, ನಾವು ರೋಹಿತ್ ಫ್ಯಾನು, ರೋಹಿತ್ ಸಪೋರ್ಟು ಮತ್ತು ಧೋನಿ ಸಪೋರ್ಟು ಅಂತ ಮಾತಾಡೋದು. ಈ ಥರ ಕವರ್ ಮಾಡ್ಕೊಳ್ಳೋದು. ಕವರ್ ಮಾಡ್ಕೊಳ್ಳೋದು ನಿಮ್ಮೊಬ್ರಿಗೆ ನಮಗೇನು ಗೊತ್ತಿಲ್ವಾ, ನಾವೇನು ಓದಿಲ್ವಾ, ನಾವೇನು ಬುದ್ಧಿವಂತರಲ್ವಾ? ಸೊ ಫಸ್ಟು ಅವ್ರು ಸ್ಟಾರ್ಟ್ ಮಾಡ್ತಾರೆ, ನಾವು ಎಂಡ್ ಮಾಡ್ತಿದ್ದೀವಿ ಅಷ್ಟೇ. ಫಸ್ಟು ಬೇರೆ ಟೀಮ್ನವ್ರು ಸ್ಟಾರ್ಟ್ ಮಾಡ್ತಾರೆ ಕ್ರಿಟಿಸೈಸ್ ಮಾಡೋದು, ಇಲ್ಲಾಂದರೆ ರೇಗಿಸೋದು ಎಲ್ಲ. RCB ಅನ್ಸು ನಾವು ಎಂಡ್ ಮಾಡ್ತೀವಿ. ಯಾವ ಥರ? ಈ ಥರ. ಸೊ ಹಂಗಾಗಿ ತಾರಕ ಕೆರೆತ್ ಬಿಟ್ಟರೆ ಅವ್ರ ಪಾಡ್ಗೆ ಅವ್ರು ಇದ್ದಿದ್ರೆ ನಮ್ಮ ಪಾಡ್ಗೂ ನಾವು ಇರ್ತಾಯಿದ್ವಿ. ಸೊ ಯಾವಾಗ ಮ್ಯಾಚ್ ಆದಾಗ ಇವತ್ತು ಹೊಡಿತಾರೆ ಇಲ್ಲ ನೋಡೋಣ, ದಬ್ಬಾಕ್ತಾರೆ, ಕಿತ್ತಾಕ್ತಾರೆ ಎಲ್ಲ ಹಿಂಗೆ ಅಂತ ಏನೇನೋ ಮಾತಾಡ್ಬಿಡ್ತಾರೆ. ಒಂಥರ ಈಗ ಹೊರಟಾಗ್ಬಿಡುತ್ತೆ. ಪ್ರತಿಯೊಬ್ಬರಿಗೂ ಒಂದು ಆತ್ಮಗೌರವ ಇರುತ್ತೆ, ಪ್ರತಿಯೊಬ್ಬರಿಗೂ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಇದ್ದೇ ಇರುತ್ತೆ. ಹಂಗಾಗಿ ಅದನ್ನು ಕ್ರಿಟಿಸೈಸ್ ಮಾಡಬಾರ್ದು. ಯಾರಿಗೆ ಆಗಲಿ ಕ್ರಿಟಿಸೈಸ್ ಮಾಡೋ ಒಂದು ರೈಟ್ಸ್ ಯಾರಿಗೂ ಇಲ್ಲ. ಸೊ ಇನ್ನೊಂದು ಏನಂದರೆ ಅವರಾದ್ರೆ ಮಾಡ್ಬೋದು, ನಾವು ಮಾಡಬಾರ್ದಂತ. ಅವ್ರಿಗೆ ಮಾಡೋಕ್ಕೆ ಮಾತ್ರ ರೈಟ್ಸ್ ಇದೆ ಅಂತ ನಮಗಿಲ್ವಂತ. ಸೊ ಹಂಗಾಗಿ ನನಗೂ ತುಂಬ ಬೇಜಾರಾಯಿತು. ಈವನ್ ಕ್ಲೋಸ್ ಫ್ರೆಂಡ್ಸ್ ಮೇಲೆ ಬೇಜಾರಾಯಿತು ನನಗೆ. ಸೊ ಅದನ್ನು ನೀವು ಏನೋ ಪಾಗೋಡದಲ್ಲಿ RCB ಸೆಲೆಬ್ರೇಷನ್ ಅನ್ನೋ ವೀಡಿಯೋದಲ್ಲಿ ನೀವು ನೋಡ್ಬೋದು. ಯಾವ ಥರ ಫೋನ್ ಮಾಡೋದು, ಫೋನೇ ಎತ್ತಲ್ಲ ಆ ಟೈಮಲ್ಲಿ ಮಾತ್ರ. ಗೆಲ್ದಿದ್ದಾಗ ಸೋತಾಗ ಏನಪ್ಪ ಏನು ಹೊಡಿಲೇ ಇಲ್ಲ, ಏನು ನಿಮ್ಮವರು ಏನು ದಮ್ಮಿಲ್ಲ, ಹೊಡೆಯೋಕ್ಕಿಲ್ಲ, ಎಲ್ಲ ಔಟ್ ಆಗ್ತಾರೆ, ನಿಮ್ಮ ಮನೆ ಬರೋನೇ ಎಷ್ಟು ನಿಮ್ಮ ಟೀಮ್ನವ್ರು ಹಂಗೆ ಹಿಂಗೆ ಅಂತ ಮಾತಾಡ್ಬಿಡ್ತಾರೆ. ಸೊ ಅವ್ರು ಮಾತಾಡಿದ್ದು ಲೆಕ್ಕಕ್ಕೆ ಬರೋಲ್ಲ, ನಾವು ಮಾತಾಡಿದ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇದು ಸರಿಯಲ್ಲ, ತಪ್ಪಿದು. ಸೊ ನಾನು ಬಿಲ್ಕುಲ್ ಯಾವುದೇ ಕಾರಣಕ್ಕೂ ಈ ಥರದ್ದು ನಾನು ಎಂಟರ್ಟೈನೇ ಮಾಡಲ್ಲ. ಅಂಥ ಫ್ರೆಂಡ್ಸ್ನ ನಾನು ಏನೋ ತಲೆಯಲ್ಲೇ ಇಟ್ಕೊಳ್ಳಲ್ಲ, ಅವ್ರನ್ನ ದೂರ ಇಟ್ಬಿಡ್ತೀನಿ. ಸೊ ಹಂಗಾಗಿ ಏನೇ ಇರಲಿ ಅದೊಂದು ಫನ್ನಿಯಾಗಿ ಇರಬೇಕು. ಕ್ರಿಟಿಸೈಸೇಷನು ತಾರಕಕ್ಕೆ ಏರೋ ಥರ ಮಾಡಬಾರ್ದು, ಸರಿನಾ? ಸೊ ಅವ್ರು ಫೋನ್ ಮಾಡೋದು ನಾವು ಮಾಡ್ದಾಗ ಅವ್ರು ಎತ್ತಿದ್ರೆ ನಾವು ಅವ್ರು ಫೋನ್ ಮಾಡೋದು ನಾವು ಎತ್ತೋದು. ಸೊ ಹಿಂಗೆ ಸೆಲೆಬ್ರೇಷನ್ ಮಾಡ್ಕೋಬೇಕಾದ್ರೆ ಮುಂಚೆ ಅಂದಿರ್ತಾರೆ, ನೋಡೋಣ ನೀವು ಒಂದು ಕಪ್ ಹೊಡೆದು ನೋಡ್ರು ಅಂತ ಮಾತಾಡ್ತಾರೆ. ಕಪ್ಪನ್ನು ಒಂದು ಕಪ್ ಹೊಡೆದಿದ್ದೀವಿ ಹೇಳೋದು. ಆ ಥರ ಮಾತಾಡಿ ನಮ್ಮನ್ನೆಲ್ಲ ಒಂದು ಮೆಂಟಲಿ ಡಿಸ್ಟರ್ಬ್ ಮಾಡಿರ್ತಾರೆ ಬೇರೆ ಫ್ಯಾನ್ಸು. ನನ್ನ ಪ್ರಕಾರ ಎಲ್ಲ ಫ್ಯಾನ್ಸು ಒಂದೇ. ಇಲ್ಲಿ ಯಾರು ಅಭಿಮಾನ ಬೇರೆ ಇರ್ಬೋದು, ಅಷ್ಟು ಬಿಟ್ಟರೆ ಈಗ ಸಿನಿಮಾ ಫೀಲ್ಡಲ್ಲಿ ಬಂದು ಒಬ್ಬೊಬ್ರಿಗೆ ಒಬ್ಬೊಬ್ಬ ಹೀರೋ ಇಷ್ಟ ಆಗ್ತಾನೆ. ಹಂಗಂತಂದ್ಬಿಟ್ಟು ಅವ್ರ ಪರವಾಗಿ ಇದು ಮಾಡೋಕ್ಕಾಗುತ್ತಲ್ಲ. ಒಬ್ಬೊಬ್ರು ಇಷ್ಟ, ನಿಂದೇ ಮೆಂಟಾಲಿಟಿ ಬೇರೆ, ನಂದೇ ಮೆಂಟಾಲಿಟಿ ಬೇರೆ, ಆ ಥರ ಇರುತ್ತೆ. ಇದು ನೋಡ್ಕೊಂಡು ಎಲ್ಲರೂ ಫ್ರೆಂಡ್ಸೇ. ಆ ಒಂದು ಸೀಸನ್ ಬಿಟ್ಟರೆ ಇನ್ನೆಲ್ಲ ಮಾಮೂಲಿ ಫ್ರೆಂಡ್ಸು. ಆದ್ರೂ ಅವರೇ ಗ್ರೇಟು, ಅವರೇ ಇದು ಅನ್ನೋ ಥರ ಮಾತಾಡ್ತಿರ್ತಾರೆ. ಅದು ಒಂದು ಸ್ವಲ್ಪ ಎಲ್ಲೋ ಹರ್ಟಾದಂಗಾಗಿ ನಾವು ರಿಯಾಕ್ಟ್ ಮಾಡ್ತೀವಿ. ಅದೇನೋ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅನ್ನಂಗೆ ಅವರು ಮೊದಲು ಪ್ರಚೋದನೆ ಮಾಡ್ತಾರೆ ನಮ್ಮನ್ನು, ನಾವು ತಕ್ಕ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಬಟ್ ಆಗಬಾರ್ದಾಯ್ತು, ಅವೆಲ್ಲ ಆಗಿದ್ದಾವೆ. ಸೊ ಇಲ್ಲಿ ಯಾರನ್ನೂ ನಾವೇನು ಕ್ರಿಟಿಸೈಸ್ ಮಾಡಿಲ್ಲ, ಟೀಕೆ ಮಾಡಿಲ್ಲ, ಏನೂ ಮಾಡಿಲ್ಲ. ನಾನು ಇರೋದನ್ನ ಹೇಳ್ಕೊಂಡಿದ್ದು ನನ್ನ ಎಕ್ಸ್ಪೀರಿಯೆನ್ಸು. ಮೊನ್ನೆ ಹಂಗಾಯಿತು ನನಗೆ ನೋಡಿಬಿಟ್ಟು ನಂಗೆ ತುಂಬ ಬೇಜಾರಾಗ್ಬಿಡ್ತು. ಅಲ್ಲಿದ್ದೀನಿ, ನಂಗೆ ಗೊತ್ತೇ ಇಲ್ಲ. ಮತ್ತೆ ರೂಮಿಗೆ ಬಂದಾದಮೇಲೆ ನಮ್ಮ ಫ್ರೆಂಡ್ ರೂಮಿಗೆ ಬಂದಾದಮೇಲೆ ನ್ಯೂಸ್ ನೋಡ್ತೀನಿ, ಇಷ್ಟು ಜನ ಅಷ್ಟು ಜನ ಸತ್ತೋಗಿದ್ದಾರೆ ಅಂತಂದು ಗೊತ್ತಾಯಿತು. ಅಲ್ಲಿದ್ದಾಗ ಹೇಳಿದ್ರು, ಬಟ್ ಏನಂದರೆ ಇಲ್ಲ ಬ್ರೋ ಸುಮ್ಮನೆ ಹೇಳ್ತಿದ್ದಾರೆ, ಅಲ್ಲಿ ಯಾರು ಫುಲ್ ರಶ್ ಆಗಿದೆ, ಕ್ರೌಡ್ ಆಗಿದೆ, ಹೋಗ್ಬಾರ್ದು ಅಂತ ಹೇಳ್ತಿದ್ದಾರೆ ಸುಮ್ಮನೆ ಅಂತಂದು ಕೆಲವರು ಅಂತಾರೆ. ಇನ್ನು ಕೆಲವರು ಇಲ್ಲ ಬ್ರೋ ಹೋಗಿದ್ದಾರಂತೆ, ಒಂದು 8 ಜನ ಹೋಗಿದ್ದಾರೆ, 10 ಜನ ಹೋಗಿದ್ದಾರೆ. ಎಕ್ಸಾಕ್ಟು ಇನ್ಫಾರ್ಮೇಷನ್ ಇಲ್ಲ. ಅಟ್ಲೀಸ್ಟ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಆದರೂ ಮಾಡ್ಬೋದಿತ್ತು. ಅಲ್ಲಿ ಏನು ಗೇಟ್ ಹತ್ರ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ, ಈ ಕಡೆ ಜನ ಇರ್ತಾರಲ್ಲ ಅಲ್ಲಿ ಹೇಳ್ಬೇಕಾಯ್ತು, ಈ ಥರ ಆಗ್ತಾಯಿದೆ, ದಯವಿಟ್ಟು ನಿಮ್ಮ ಪ್ರಾಣ ನೀವು ಕಾಪಾಡ್ಕೊಳ್ರಿ ಅಂತಂದ್ಬಿಟ್ಟು ಹೇಳ್ಬೋದಾಯಿತು. ಅದನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ. ತುಂಬ ಫೇಲೂರು. ಸೆಕ್ಯೂರಿಟಿ ವೈಪಲ್ಲಿ ಎದ್ದು ಕಾಣಿಸ್ತಾಯಿತ್ತು, ಸುಮ್ಮನೆ ಎಲ್ಲ ಸುಮ್ಮನೆ ಹಿಂಗೆ ಕೂತಿದ್ದಾರೆ. ಸೊ ಅದನ್ನು ಕಾರ್ಯನಿರ್ವಹಿಸುವಂಥ ಇದು ಕಾರ್ಯವೈಖರಿ ನಿಭಾಯಿಸುವಂಥ ಇದ್ದಿದ್ದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅದು ಕೂಡ ಫುಲ್ಲು ವೈಫಲ್ಯ ಕಂಡಿದೆ. ನಾನು ನೋಡ್ದಂಗೆ ಯಾರು ಅಲ್ಲಿ ಜನ ಸಾಯ್ತಾಯಿದ್ರು, ನೀವು ಯಾಕಪ್ಪ ಏನಪ್ಪ ಅಂತ ಕೇಳೋರಿಲ್ಲ. ಅಲ್ಲಿ ನೀವು ಬಂದಿದ್ರೆ ನೀವು ಅನುಭವಿಸ್ಕೊಳ್ಳಿ ಅನ್ನೋ ರೇಂಜ್ಗಿತ್ತಲ್ಲಿ. ಸೊ ಅಂದರೆ ಅಭಿಮಾನ ಬಂದೇ ಬರ್ತೀವಿ. ಈಗ ಎಲೆಕ್ಷನ್ ಆಗುತ್ತೆ, ಎಲೆಕ್ಷನ್ ಆದಾಗ ಅಭಿಮಾನಕ್ಕೋಸ್ಕರ ಎಲ್ಲರೂ ಹೋಗ್ತಾರಲ್ಲ, ಅವಾಗೆಲ್ಲ ಸೆಕ್ಯೂರಿಟಿ ಕೊಟ್ಟಿದ್ದು, ಈಗ ಯಾಕೆ ಕೊಟ್ಟಿಲ್ಲ ಅನ್ನೋದೊಂದು ನಂದೊಂದು ನನಗೆ ಡೌಟು. ಕೊಡ್ಬೋದಾಯಿತು ಅನ್ನೋದೊಂದು ನನ್ನ ಅಭಿಪ್ರಾಯ. ಅಷ್ಟು ಬಿಟ್ಟರೆ ಬೇರೆ ಇಲ್ಲಿ ಯಾರನ್ನೂ ಇದು ಮಾಡಿಲ್ಲ. ಎಲ್ಲರೂ ಕನ್ನಡ ತಾಯಿ ಮಕ್ಕಳಿದ್ದಂಗೆ. ಬಟ್ ಕೆಲವ್ರು ಅಂದ್ಕೊಂಡಿದ್ದಾರೆ, ಎಲ್ಲರೂ ಅಂದ್ಕೊಂಡಿದ್ರೆ ಯಾವುದೇ ಪ್ರಾಣಹಾನಿ ಆಗ್ತಿರಲಿಲ್ಲ. ಅಂದ್ಕೊಂಡಿಲ್ಲ, ಅದಕ್ಕೆ ಪ್ರಾಣಹಾನಿ ಆಗಿದೆ. ಸೊ ಏನೇ ಆಗಲಿ, ಒಂದು ನಮ್ಮ RCB ಕಪ್ ಹೊಡೆದಿದ್ದಕ್ಕೆ ತುಂಬ ಸಂತೋಷ ಆಯಿತು.
ಜೈ RCB ಆ್ಯಂಡ್ ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ. ಎಲ್ರಿಗೂ ನಮಸ್ಕಾರ.